ನಿರ್ದೇಶಕ ಗುರುಪ್ರಸಾದ್ ಅವರ ಕೊನೆಯ ಚಿತ್ರಕ್ಕೆ ಕೋರ್ಟ್ ಈಗ ತಡೆಯಾಜ್ಞೆಯನ್ನು ನೀಡಿದೆ. ಎದ್ದೇಳು ಮಂಜುನಾಥ 2 ಸಿನಿಮಾ ಇದೇ ತಿಂಗಳು ತೆರೆ ಕಾಣಬೇಕಾಗಿತ್ತು. ಆದರೆ ಅವರ ಪತ್ನಿಯೇ ಈ ಸಿನಿಮಾಗೆ ತಡೆಯಾಜ್ಞೆಯನ್ನು ತಂದಿದ್ದಾರೆ. ನಿರ್ದೇಶಕ ಗುರುಪ್ರಸಾದ್ ಅವರ ಕೊನೆಯ ಚಿತ್ರಕ್ಕೆ ಕೋರ್ಟ್ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಗುರುಪ್ರಸಾದ್ ಅವರು ನಟಿಸಿ ನಿರ್ದೇಶಿಸಿದ್ದ ಎದ್ದೇಳು ಮಂಜುನಾಥ 2 ಸಿನಿಮಾ ಇದು ಈ ತಿಂಗಳು 21ನೇ ತಾರೀಕು ರಿಲೀಸ್ ಆಗಬೇಕಾಗಿತ್ತು. ಆದರೆ ತಡೆಯಾಜ್ಞೆಯನ್ನು ಕೊಟ್ಟಿದ್ದಾರೆ. ಸಿಟಿ ಸಿವಿಲ್ ಕೋರ್ಟ್ನಿಂದ ತಡೆಯನ್ನು ತಂದಿದ್ದಾರೆ ಗುರುಪ್ರಸಾದ್ ಅವರ ಪತ್ನಿ ಸುಮಿತ್ರಾ. ಯಾಕೆ ಅಂದರೆ ಗುರುಪ್ರಸಾದ್ ಅವರಿಗೆ ಅವರ ಬ್ಯಾನರ್ನಲ್ಲೇ ಸಿನಿಮಾ ಮಾಡೋದು ಅವ್ರ ಕನಸಾಗಿತ್ತು. ಆದರೆ ನಿರ್ಮಾಪಕರು ಎಲ್ಲವನ್ನೂ ತಮ್ಮ ಬ್ಯಾನರ್ಗೆ ಮಾಡಿಕೊಂಡಿದ್ದಾರೆ. ನನ್ನ ಮಗು ಭವಿಷ್ಯಕ್ಕೆ ನಾನೆಲ್ಲಿ ಹೋಗಲಿ ಹಾಗಾದರೆ ಅಂತ ಅವರು ಪ್ರಶ್ನೆ ಮಾಡಿ ಕೋರ್ಟ್ಗೆ ಹೋಗಿದ್ದರು. ಈಗ ಕೋರ್ಟ್ ಈ ಸಿನಿಮಾ ಬಿಡುಗಡೆಗೆ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಹಾಗಾಗಿ ಈ 21ನೇ ತಾರೀಕಿಗೆ ಇದು ಬಿಡುಗಡೆ ಆಗಬೇಕಾಗಿತ್ತು. ಆದರೆ ಈಗಾಗಲೇ ನಾಳೆ ಈ ಸಿನಿಮಾ ಬಿಡುಗಡೆ ಆಗಬೇಕಾಗಿತ್ತು. ಆದರೆ ಇವತ್ತು ಈ ಸಿನಿಮಾಗೆ ತಡೆಯಾಜ್ಞೆ ಕೊಟ್ಟಿದ್ದಾರೆ. ಸಿನಿಮಾಗೆ ಸಂಬಂಧಪಟ್ಟಂಥ ಕೆಲವು ವ್ಯಕ್ತಿಗಳಿಂದ ಮೋಸ ಆಗಿದ್ದಕ್ಕೆ ನಾನು ಕೋರ್ಟಿಗೆ ಹೋಗಿ ಸ್ಟೇ ಆರ್ಡ್ರ್ ತರಬೇಕಾಗಿ ಬಂತು. ಸೊ ಹಾಗಾಗಿ ಸ್ಟೇ ತಂದಿದ್ದೀನಿ ಸರ್. ವಿಚಾರ ಅಂದರೆ ಸಿನಿಮಾ ಕಂಪ್ಲೀಟ್ ಮಾಡಬೇಕು ಅಂತೇಳಿ ಕಂಟೆಂಟ್ನ ತಗೊಳ್ತಾರೆ ಸರ್. ಯಜಮಾನ್ರು ಸತ್ತು ಮೊದಲನೇ ದಿನದಿಂದನೇ ಶುರು ಮಾಡ್ಕೋತಾರೆ, ಕೊಟ್ಬಿಡಿ ಅಂತೇಳಿ. ಇನ್ನು ನಮ್ಮ ಯಜಮಾನ್ರನ್ನ ಬರ್ನ್ ಮಾಡಿಲ್ಲ. ಸೊ ಅಲ್ಲೇ ಅವಾಗಲೇ ಕಂಟೆಂಟ್ ತೊಗೊಂಡ್ಬಿಡೋಕ್ಕೆಲ್ಲ ಪ್ಲ್ಯಾನ್ ಮಾಡ್ತಾರೆ. ಪೊಲೀಸ್ ಅವ್ರು ಹೇಳ್ತಾರೆ ಬೇಡ, ಅವ್ರ ಹೆಂಡತಿ ಇಲ್ಲದೆ ತಗೋಬಾರ್ದು ಅಂತ ಹೇಳಿ. ಮಾರನೇ ದಿನನೇ ಕಂಟೆಂಟ್ ಹೋಗಿ ರೂಮಲ್ಲಿ ವಿತ್ ವಿಡಿಯೋ ತೊಗೊಂಡು ಬರ್ತೀನಿ, ನನ್ನ ಹತ್ರ ಇರುತ್ತೆ. ಸೊ ಅದನ್ನು ನಾನು ಕಂಟೆಂಟ್ ನಿಮ್ಮ ಹತ್ರ ಇದೆ ಅಂತ ಫೋರ್ಸಲ್ಲಿ ಡೈಲಿ ಫೋನ್ ಬರುತ್ತೆ, ಕೊಟ್ಬಿಡಿ ಸಿನಿಮಾ ಮುಗಿಸ್ಬಿಡೋಣ ಅಂತ ಹೇಳಿ. ನನಗೆ ನಾನು ಸರಿ ಅಂದ್ಬಿಟ್ಟು ಕೆಲಸ ಮುಂದುವರೆದ್ರೆ ಸಿನಿಮಾ ರಿಲೀಸ್ ಆದರೆ ಒಳ್ಳೇದಲ್ವಾ ಅಂತ ಹೇಳ್ಬಿಟ್ಟು ನಾನು ಕಂಟೆಂಟ್ನ ಕೊಟ್ಟು ಕಳಿಸ್ತೀನಿ ಸರ್. ನೋಡಿದ್ರೆ ನೆಕ್ಸ್ಟು ಆಡಿಯೋ ರಿಲೀಸ್ ದಿನ ಗೊತ್ತಾಗುತ್ತೆ ನನಗೆ ಇವ್ರ ಹೆಸರು ಮೊನ್ನೆ ನಾನು ಇದರಲ್ಲಿ ಒಂದು ಇದ್ರ ಮೂಲಕ ಗೊತ್ತಾಗುತ್ತೆ ಎಲ್ಲ ಇವ್ರ ಹೆಸರಿಗೆ ಚೇಂಜ್ ಮಾಡ್ಕೊಂಡಿದ್ದಾರೆ. ಗುರುಪ್ರಸಾದ್ ಅವರು ನಮ್ಮ ಯಜಮಾನ್ರದ್ದು ಕೊನೆ ಆಸೆ ಇದ್ದಿದ್ದು, ಅವರು ಕನಸು ಕಟ್ಟಿದ್ದು ನನ್ನ ಪ್ರೊಡಕ್ಷನಲ್ಲಿ ಗುರುಪ್ರಸಾದ್ ಇಂಕ್ ಅನ್ನೋ ಬ್ಯಾನರಲ್ಲಿ ಸಿನಿಮಾ ಮಾಡ್ತಾ ಇದ್ದೀನಿ. ಆ ಸಿನಿಮಾ ನನ್ನ ಬ್ಯಾನರಲ್ಲೇ ರಿಲೀಸ್ ಆಗಬೇಕು ಅಂತಲೇ ಅವ್ರ ಈ ಸಿನಿಮಾ ಎದ್ದೇಳು ಮಂಜುನಾಥ 2 ಮಾಡಿದ್ದು. ನೋಡಿದ್ರೆ ಇವರೆಲ್ಲ ಅವ್ರ ಹೆಸರಿಗೆ ಚೇಂಜ್ ಮಾಡಿಸ್ಕೊಂಡು ಎಲ್ಲ ನಮಗೇನು ಆಧಾರನೇ ಇಲ್ದಂಗೆ ಎಲ್ಲ ವ್ಯವಹಾರಗಳು ಅವ್ರ ಕಡೆನೇ ತಗೊಂಡು ನನಗೆ ಮಗುಗೂ ಏನೂ ಇಲ್ದಂಗೆ ಮಾಡಿದ್ದಾರೆ. ಒಂದು ಜೊತೆಗೆ ಅವ್ರ ಕನಸನ್ನ ಈ ಕನಸನ್ನ ನೆರವೇರ್ಬೇಕಾಗಿರೋದು ಅದೆಲ್ಲ ಅವ್ರ ಬ್ಯಾನರ್ಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಇದರಲ್ಲಿ ನಾನು ಕೋರ್ಟಿಗೆ ಹೋದೆ. ಜೊತೆಗೆ ನನಗೆ ನಮ್ಮ ಯಜಮಾನ್ರು ಏನೇನು ಕೆಲಸ ಮಾಡಿದ್ದಾರೆ, ಚಿತ್ರಕಥೆ ಇದೆಲ್ಲ ನಮ್ಮ ಯಜಮಾನ್ರದ್ದು. ಇದಕ್ಕೆ ತಕ್ಕನಂತೆ ನಾವು ನಿಮ್ಗೆ ಮೇಡಮ್ ಅದೇನಿದೆ ನಾವು ಕೊಡ್ತೀವಿ ಅಂತ ಹೇಳಿದರು. ಇವಾಗ ಇಲ್ಲ ಆಗಲ್ಲ ಅಂತ ಎಲ್ಲ ಫೋರ್ಜರಿ ಮಾಡಿಕೊಂಡು ನನಗಿಲ್ಲ ಬರೋ ಲಾಭದಲ್ಲಿ 51% ತಗೊಳ್ಳಿ, ಲಾಭ ಆದಮೇಲೆ ಸಿನಿಮಾ ಮಾರ್ಕೆಟಿಂಗ್. ಸರ್ ಲಾಭ ಆದಮೇಲೆ ಬರೋ ನನ್ನ ಗಂಡನ ಶ್ರಮ ಕತೆ ಸಿನಿಮಾಗೆ ಅವ್ರ ಆಸೆ ಕನಸುಗಳಿಗೆಲ್ಲ ಯಾರು ಸರ್ ಹೊಣೆ? ನನಗೆ ನನ್ನ ಮಗುಗೆ ಆಧಾರ ಯಾರು? ಸಿನಿಮಾ. ಸೊ ಇದೆಲ್ಲವೂ ಕೂಡ ಗುರುಪ್ರಸಾದ್ ಅವರ ಪತ್ನಿ ಸುಮಿತ್ರಾ ಅವರ ಆರೋಪಗಳು. ಗುರುಪ್ರಸಾದ್ ಮೃತಪಟ್ಟ ದಿನದಿಂದಲೂ ಕೂಡ ಕಂಪ್ಲೀಟ್ ಅವರ ಹೆಸರಿಗೆ ಸಿನಿಮಾವನ್ನು ಮಾಡ್ಕೊಳ್ಳೋದಕ್ಕೆ ಪ್ರೊಡ್ಯೂಸರ್ ಪ್ರಯತ್ನ ಪಟ್ಟಿದ್ದಾರೆ. ಜೊತೆಗೆ ನನಗೇನು ಲಾಭಾಂಶ ಬರಬೇಕು ಆ ಲಾಭಾಂಶದ ವಿಚಾರದಲ್ಲೂ ಕೂಡ ಅನ್ಯಾಯ ಆಗಿದೆ. ಹಾಗಾಗಿ ಕೋರ್ಟ್ಗೆ ಹೋಗಿ ನಾನು ಸಿನಿಮಾ ಬಿಡುಗಡೆಗೆ ತಡೆಯಾಜ್ಞೆಯನ್ನು ತಂದಿದ್ದೀನಿ ಅಂತಕ್ಕಂಥದ್ದು ಇವರ ವರ್ಷನ್. ಆದರೆ ಇನ್ನು ಪಬ್ಲಿಕ್ ಟಿವಿ ಜೊತೆ ಎದ್ದೇಳು ಮಂಜುನಾಥ 2 ಸಿನಿಮಾದ ಪ್ರೊಡ್ಯೂಸರ್ ಅವರು ಕೂಡ ಮಾತನಾಡಿದ್ದಾರೆ ನನ್ನ ಕೊಲೀಗ್ ಧನು ಜೊತೆ. ಅವ್ರೇನು ಹೇಳ್ತಾರೆ ಅಂತ ನೋಡೋಣ. ಯಾಕೆಂದರೆ ನಾವು ಒಬ್ಬರೇ ಜವಾಬ್ದಾರಿ ತೊಗೊಳ್ಳೋವಂಥದ್ದು ಇಲ್ಲ. ಇದರಲ್ಲಿ 77-78 ಜನ ಬಂಡವಾಳ ಹಾಕಿರೋದು. ಅದರಲ್ಲಿ ಮೇನ್ ಈಗ ಲಾಸ್ಟ್ ಕೊನೆಗೆ ಪೋಸ್ಟ್ ಪ್ರೊಡಕ್ಷನ್ಗಂತೂ ಫುಲ್ಲು ದುಡ್ಡೆಲ್ಲ ರಮೇಶ್ ಅವರೇ ಹಾಕಿರೋದು. ಅವ್ರ ಬ್ಯಾನರಲ್ಲೇ ನಾವು ರಿಲೀಸ್ ಮಾಡ್ತೀವಿ ಅಂದಾಗ ಅವ್ರು ಒಪ್ಕೊಂಡಿದ್ರು, ಸೈನು ಮಾಡಿಕೊಟ್ಟಿದ್ದಾರೆ ನಮ್ಮ ಚೇಂಬರ್ಲೇ. ಈಗ ಇಲ್ಲ ಅದು ಫೋರ್ಜರಿ ಮಾಡಿದ್ರು ಅದು ಇದು ಅಂತೆಲ್ಲ ಏನೋ ಅಂತಿದ್ದಾರೆ. ಪ್ರತಿಯೊಂದದೆಲ್ಲ ಸುಳ್ಳು. ಆಮೇಲೆ ಯಾವ ಥರದ ಗಿಮ್ಮಿಕ್ ಆಗಲಿ ಪಬ್ಲಿಸಿಟಿ ಸ್ಟಂಟ್ಗಾಗಲಿ ದೇವರಾಣೆಗೂ ನಾವು ಮಾಡ್ತಾ ಇಲ್ಲ. ನೀವು ಅಲ್ಲಿ ಅವತ್ತು ವೇದಿಕೆ ಮೇಲೆ ಹೇಳಿದ್ರಿ, ಅಂದರೆ ಬಂದ ಲಾಭದಲ್ಲಿ ಅವರಿಗೆ ಅಮೌಂಟ್ ಇಷ್ಟು ಪರ್ಸೆಂಟ್ ಅಂತ. ಎಷ್ಟು ಪರ್ಸೆಂಟ್ ಲಾಭದಲ್ಲಿ? ಲಾಭ ಅಂತ ಏನು ಬರುತ್ತೆ ಅದರ ಲಾಭದಲ್ಲಿ 51% ಗುರುಪ್ರಸಾದ್ ಅವ್ರ ಮಗು ಹೆಸರಲ್ಲಿ ನಾವು FD ಮಾಡಿರ್ತೀವಿ ಅಂತ ನಾವು ಅವತ್ತು ಹೇಳಿದ್ವಿ. ಇವತ್ತಿಗೂ ಅಷ್ಟೇ ಲಾಭ ಬಂದರೆ ಖಂಡಿತ ಅದೇ ಮಾಡ್ತೀವಿ.
ಇನ್ನೊಂದಿಷ್ಟು ಆಡಿಯೋ ವೈರಲ್ ಆಗ್ತಾ ಇದೆ ಸುಮಿತ್ರಾ ಅವರು ಮತ್ತು ಗುರುಪ್ರಸಾದ್ ಅವರ ಮಧ್ಯೆ. ಹೌದು, ನಾನು ಅವತ್ತೇನಾದ್ರೂ ಸಮಸ್ಯೆ ಇತ್ತು ಅವ್ರ ಮಧ್ಯದಲ್ಲಿ? ಅದು ನೀವು ಆಡಿಯೋ ಕೇಳಿ ನೀವೇ ಜಡ್ಜ್ಮೆಂಟ್ ಮಾಡ್ಬೇಕು ಸರ್. ಅವರು ನನ್ನ ಜೊತೆಗಂತೂ ಒಂದೊಂದು ಸಲ ಹೇಳಿದ್ರು ಅವರು, ನಂಗೆ ಶಾಕ್ ಆಗೋಗಿದೆ ಜೀವನ ಇದು, ನಂಗೆ ಏನೋ ಇಂಟ್ರೆಸ್ಟ್ ಇಲ್ಲ ಅಂತೆಲ್ಲ. ಈ ಆಡಿಯೋ ನಾವು ಫುಲ್ ಕೇಳಿಸ್ಕೊಂಡ್ಮೇಲೆ ನಮಗೂ ಗೊತ್ತಾಗ್ತಾ ಇದೆ ಅವ್ರು ಯಾವ ಥರ ಒತ್ತಡದಲ್ಲಿ ಇದ್ರು ಏನು ಅಂತೆಲ್ಲ. ಯಾಕಂದ್ರೆ ನೀವು ಅವ್ರ ಸಂಬಂಧಿ, ಅವ್ರ ಗುರುಪ್ರಸಾದ್ ಅವ್ರ ವಿಚಾರಗಳು ನಿಮಗೆ ಹತ್ತಿರದಿಂದ ನೋಡಿರ್ತೀರಿ, ಮತ್ತು ನಿರ್ಮಾಣ ಮಾಡೋ ಜೊತೆಗೆ ನಿಮ್ಮ ಸಿನಿಮಾ ಜರ್ನಿಯಲ್ಲಿ ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ನಿಮ್ಮ ಮಧ್ಯೆ ಏನಾದರೂ ಹೇಳಿದ್ರು? ಅಲ್ಲ, ಹೇಳಿದ್ರು ಈ ಥರ ಅವ್ರ ಮನೆಗೆ ಹೋಗ್ತಾನೆ ಇರಲ್ಲ, ಹೆಂಡತಿ ಮಕ್ಕಳು ನೋಡಾಗಲೇ ಅದು ತಿಂಗಳಾನ್ಗಟ್ಲೆ ಆಗಿದೆ ಅಂತ ಹೇಳಿದರು. ತುಂಬ ಪರ್ಸ್ನಲ್ ವಿಷಯಕ್ಕೆ ನಾವು ತಲೆ ಹಾಕ್ತಾ ಇರಲಿಲ್ಲ, ನಾವು ಕೆಲಸದಲ್ಲೇ ತೊಡ್ಕೊಂಡಿದ್ವಿ. ಈ ಡಬ್ಬಿಂಗ್ ಆಗಲಿ ಇನ್ನೊಂದಾಗಲಿ ಆ ಕೆಲಸ ಮಾಡ್ಕೊಂಡಿದ್ವಿ. ಫೈನಲಿ ಅಂದರೆ ಈಗ ನಾಳೆ ಸಿನಿಮಾ ರಿಲೀಸ್ ಆಗುತ್ತಾ ಏನಂತ? ರಿಲೀಸು ಮಂಜುನಾಥನ ಕೃಪೆಯಿಂದ ಖಂಡಿತ ರಿಲೀಸ್ ಆಗಬೇಕು, ಆಗತ್ತೆ ಅಂತಲೇ ನಾನು ಆಶಿಸ್ತೀನಿ ಸರ್. ಅಂದರೆ ಒಂದು ಕೆಲವು ವೈರಲ್ ಆಗ್ತಾ ಇದೆ, ಅಂದರೆ ಸಿನಿಮಾದ ಪ್ರಚಾರ, ಅಂದರೆ ಸಿನಿಮಾ ರಿಲೀಸ್ ಇದೆಯಲ್ಲ ಆ ಟೈಮಲ್ಲಿ ಪ್ರಚಾರ ಗಿಮಿಕ್ ಆಗಿ ಈ ಥರ ಮಾಡ್ತಾ ಇದ್ದಾರೆ. ನಮಗೆ ಅವಶ್ಯಕತೆ ಇಲ್ಲವೇ ಇಲ್ಲ ಸರ್. ನಾವು ಓವರಾಗಿ ಏನು ಪ್ರಚಾರನೂ ಮಾಡಲಿಲ್ಲ, ಮಾಡಬೇಕು ಅಂತ ನಮ್ಗೆ ಇದು ಮೀಡಿಯಮ್ ಸ್ಮಾಲ್ ಬಡ್ಜೆಟ್ ಸಿನಿಮಾ ಇದು ನಾವು ಗುರುಪ್ರಸಾದ್ ಅವರಿಗೆ ಕೊನೆಯ ಒಂದು ಗಿಫ್ಟ್, ಅವ್ರ ಆಸೆನ ನಾವು ನೆರವೇರ್ಸೋಕ್ಕೆ ಅಂತ ಮೇನ್ ಮಾಡ್ತಾ ಇರೋದು. ಆಮೇಲೆ ಯಾರ್ಯಾರು ದುಡ್ಡು ಹುಡುಕಿ ಹಾಕಿದ್ದಾರೆ ಅವ್ರದ್ದೆಲ್ಲ ಹಾಕಿದ ಬಂಡವಾಳ ಅಟ್ಲೀಸ್ಟ್ ವಾಪಸ್ ಬರಲಿ ಅಂತ ಮಾಡ್ತಾ ಇರೋದಷ್ಟೇ ಸರ್. ನಾವು ಏನೇ ಪ್ರಚಾರ ಎಂಥದೇ ಆಗಲಿ, ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಗೆಲ್ಲಲ್ಲ, ಎಲ್ಲರಿಗೂ ಗೊತ್ತೋದು. ನಾವು ಹೇಳೋದೇನೆಂದರೆ ಸಿನಿಮಾ ನೋಡಿ ಒಂದ್ಸಲ, ನೀವು ಮಠ ಮಂಜುನಾಥ ಎಲ್ಲ ನೋಡಿದವ್ರು ಅವರು ಇನ್ನೂ ಬೇಕು ಅಂದ್ರೆ ಮತ್ತೆ ಇನ್ನೊಂದ್ಸಲ ಸಿಗಲ್ಲ. ಒಂದ್ಸಲ ಸಿನಿಮಾ ನೋಡಿ ಚೆನ್ನಾಗಿದೆ ಅಂದರೆ ಅದಾಗದೇ ಗೆಲ್ಲುತ್ತೆ. ಚೆನ್ನಾಗಿ ಲಾಭ ಆಯಿತು ಅಂದರೆ ನಾವು ಅದು ಎಷ್ಟಿದೆ ಲಾಭದಲ್ಲಿ 51% ಕೊಡ್ತೀವಿ ಅಂತ ಒಪ್ಕೊಂಡಿದ್ದೀವಿ. ಅದಕ್ಕಿಂತ ಇನ್ನೇನು ನಾವು ಬೇರೆ ಹೇಳೋಕ್ಕಾಗಲ್ಲ ಸರ್. ನಿಮ್ಮ ಮುಂದಿನ ಈಗ ನಡೆ ಏನಿರುತ್ತೆ? ಈಗ ನಾನು ಅದಕ್ಕೆ ಜಡ್ಜ್ ಅವ್ರ ಮುಂದೆ ಹೋಗಿ ಅವ್ರ ಮುಂದೆ ಮನವಿ ಮಾಡ್ಕೋಬೇಕು ಸರ್. ಏನಿದೆ ಅದು ಲೀಗಲ್ಲಾಗಿ ಅವಶ್ಯಕತೆ ಇದೆ, ಅದನ್ನು ನಾವು ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು. ಇದಿಷ್ಟು ನಿರ್ಮಾಪಕ ಹಾಗೂ ಗುರುಪ್ರಸಾದ್ ಅವರ ಸಂಬಂಧಿಯಾದಂಥ ರವಿ ದೀಕ್ಷಿತ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಧನು ಎಲ್ಗಾಜ್, ಪಬ್ಲಿಕ್ ಟಿವಿ, ಬೆಂಗಳೂರು. ಎದ್ದೇಳು ಮಂಜುನಾಥ 2 ಸಿನಿಮಾ ಇನ್ನೇನು ನಾಳೆ ರಿಲೀಸ್ ಆಗಬೇಕಾಯಿತು, ಅದಕ್ಕೆ ಈಗ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಿರ್ಮಾಪಕರಾದ ರಮೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲೇದಾಗಿ ಏನು ಸರ್ ಇದು ಈ ಸಂದರ್ಭದಲ್ಲಿ ಸಿನಿಮಾ ರಿಲೀಸ್ ಟೈಮಲ್ಲಿ ಈ ಥರ ಒಂದಷ್ಟೇ ಇಲ್ಲ, ಒಂದು ವೀಕ್ ಬ್ಯಾಕಿಂದನೇ ನನಗೆ ದುಡ್ಡು ಕೊಟ್ಬಿಡಿ ಅವ್ರಿಗೆ ಒಂದು ಸ್ವಲ್ಪ ಅಂತ ನನಗೆ ಕಾಲ್ ಬರ್ತಾನೆ ಇತ್ತು, ಚೇಂಬರಿಂದ ಬರ್ತಾನೆ ಇತ್ತು. ನಾನು ಚೇಂಬರ್ ಅವ್ರಿಗೆ ಒಂದು ಪ್ರಶ್ನೆ ಕೇಳಿದೆ, ಸರಿ ಸರ್ ಕೊಡ್ತೀನಿ, ಯಾವುದಾದ್ರೂ ಟಿ ವಿ ರೈಟ್ಸು ಏನಾದರೂ ಸೇಲ್ ಮಾಡಿಸ್ಬಿಡಿ, ಅದರಲ್ಲಿ ಪೂರ್ತಿ ದುಡ್ಡು ಅವ್ರಿಗೆ ಕೊಟ್ಬಿಡಿ ಅಂತ ಹೇಳಿದೆ. ಸೇಲ್ ಮಾಡಿಸ್ಕೊಡ್ತಾರ ಚೇಂಬರ್ ಅವರು? ದುಡ್ಡು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಯಾವುದಾದ್ರು ಸೇಲ್ ಮಾಡಿದ್ರೆ ಅಲ್ವಾ ಸರ್ ನಮಗೂ, ನಾವು ಹಾಕಿರೋ ದುಡ್ಡು ಬಂದು ಅದ್ರ ಮೇಲೆ ಲಾಭ ಬಂದಿದ್ರೆ ಕೊಡೋಣ. ಹಾಕಿರೋ ದುಡ್ಡೇ ಇವತ್ತು ಕನ್ನಡ ಸಿನಿಮಾದಲ್ಲಿ ರಿಟರ್ನ್ ಬರ್ತಾ ಇಲ್ಲ. ಚೇಂಬರ್ ಅವ್ರ ಮೇಲೆ ಒತ್ತಡ ಹಾಕೋದಕ್ಕೆ ಸುಮಿತ್ರಾ ಅವರು ಏನು ಕಾರಣ ಏನಿರ್ಬೋದು? ಅಲ್ಲ, ಈಗ ಚೇಂಬರ್ ಮುಂದೆ ಹೋಗ್ಬಿಟ್ಟು ಗುಳೋ ಅಂತ ಹತ್ಕೊಂಡು ನಿಂತ್ಕೊಂಡ್ರೆ ಒಬ್ಬ ಹೆಣ್ಣೆಂಗ್ಸು ಯಾರು ಬೇಕಾದರೂ ಕಾಲ್ ಮಾಡ್ತಾರೆ. ಪಾಪ ಚೇಂಬರ್ ಅವರು ತಪ್ಪಿಲ್ಲ ಅದು. ಬಟ್ ಆಗಂದ್ಬಿಟ್ಟು ಅಳ್ತಾ ಇದ್ದಾರೆ ಅಂತ ಇಷ್ಟ ಪ್ರತಿಯೊಬ್ಬರು ಹೋಗಿ ಹತ್ಬಿಟ್ರೆ ಕೊಡೋಕ್ಕಾಗುತ್ತೆ? ಅಲ್ಲಿ ಅದಕ್ಕೊಂದು ನ್ಯಾಯ ಅಂತ ಬೇಕಲ್ವ ಸರ್? ತಪ್ಪಿ ಅವರು ಏನಾದರೂ ಬಿಫೋರು. ಸೊ ಇಲ್ಲಿಗೆ ಬಂದು ನಿಂತಿದೆ ಅಂದರೆ ಇದು ಏಕಾಏಕಿ ಆಗಿರುವಂಥದ್ದಲ್ಲ. ಇವರು ಫಿಲಮ್ ಚೇಂಬರ್ಗೆ ಹೋಗಿ ಫಿಲಮ್ ಚೇಂಬರ್ ಅವರು ಇಬ್ಬರ ನಡುವೆ ರಾಜಿ ಸಂಧಾನ ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟು ಎಲ್ಲ ಆಗಿದೆ. ಆದರೆ ಅದು ಯಾವುದೂ ವರ್ಕೌಟ್ ಆಗಿಲ್ಲ ಅಂತಲೇ ಈಗ ಸುಮಿತ್ರಾ, ಗುರುಪ್ರಸಾದ್ ಅವರ 2ನೇ ಪತ್ನಿ, ಈಗ ಕೋರ್ಟ್ ಹೋಗಿ ಸಿನಿಮಾಗೆ ತಡೆಯಾಜ್ಞೆಯನ್ನು ತಂದಿದ್ದಾರೆ.